ಬೇಗ ಬನ್ನಿ, ಜಗನ್ನಾಥ್ ದೇವರು ಟ್ರಿಪ್ ಹೋಗ್ತಾ ಇದ್ದಾರೆ, ನೋಡೋಣ. ಬೈಕಲ್ಲೂ ಅಲ್ಲ, ಕಾರಲ್ಲೂ ಅಲ್ಲ, ಒಂದು ದೊಡ್ಡ ರಥದಲ್ಲಿ. ಗೊತ್ತಾ ಯಾವಾಗ್ಲೂ ದೇವರು ಯಾಕೆ ರಥದಲ್ಲಿ ಹೋಗ್ತಾರೆ ಅಂತ? ಕೃಷ್ಣನ ಅವತಾರ ಮುಗದ ಮೇಲೆ ಭಕ್ತರಿಗೋಸ್ಕರ ಕೃಷ್ಣ ಮತ್ತೆ ಬಂದ. ನಾನು ಜಗನ್ನಾಥನಾಗಿ ಸದಾ ಕಾಲಕ್ಕೆ ಇಲ್ಲೇ ಇರುತ್ತೇನೆ. ಒರಿಸ್ಸಾದ ಪುರಿನಗರದಲ್ಲಿ ಜಗನ್ನಾಥನನ್ನು ತಮ್ಮ ಅಣ್ಣ ಮತ್ತೆ ತಂಗಿಯ ಜೊತೆ ಪೂಜಿಸುತ್ತಾರೆ. ನಾನು ಬಲಭದ್ರ, ಜಗನ್ನಾಥನ ಅಣ್ಣ. ನಾನು ಸುಭದ್ರ, ಜಗನ್ನಾಥನ ತಂಗಿ. ಪ್ರತಿ ವರ್ಷ ಭಕ್ತರ ನೋಡಲು ದೇವ್ರೇ ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ದಾರೆ. ನಾನು ಎಲ್ಲರ ಜೊತೆ ಸೇರಬೇಕೆಂದು ಊರು ಬೀದಿಗೆ ಇಳಿದು ಯಾತ್ರೆ ಮಾಡಿ ಅತ್ತೆ ಮನೆಗೆ ಹೋಗು ಬರುತ್ತೇವೆ. ಲಕ್ಷ ಲಕ್ಷ ಜನರು ಬಂದು ಹಗ್ಗ ಹಿಡಿದು ನಮ್ಮ ರಥವನ್ನು ಎಳೆಯುತ್ತಾರೆ. ಈ ರಥಯಾತ್ರೆ ಪ್ರತಿ ವರ್ಷ ಆಷಾಢ ಮಾಸದ ದ್ವಿತೀಯ ದಿನ ಶುರುವಾಗುತ್ತದೆ. ಈ ವರ್ಷ ಜೂನ್ 27ರಂದು ಇದೆ. ಪ್ರತಿ ರಥಕ್ಕೂ ಒಂದು ಸ್ಪೆಷಲ್ ಹೆಸರಿದೆ. ಸುಭದ್ರೆಯನ ರಥ ದರ್ಪದಲನ, ಜಗನ್ನಾಥನ ರಥ ನಂದಿಘೋಷ, ಬಲಭದ್ರನ ರಥ ತಲಧ್ವಜ. ನೀವ್ ಯಾರಾದ್ರೂ ಒಂದು ರಿಯಲ್ ರಥಯಾತ್ರೆ ನೋಡಿದ್ದೀರಾ? ಆರ್ ನಿಮ್ಮೂರಲ್ಲಿ ಒಂದು ರಥ ನೋಡಿದ್ದೀರಾ? ಕಮೆಂಟ್ ಬಿಲೋ and ಅದರ್ ಸ್ಟೋರಿ ಹೇಳ್ರಿ. Happy ರಥಯಾತ್ರಾ ಫ್ರೆಂಡ್ಸ್. Don't forget to like, share and subscribe. ಪ್ರತಿ ವರ್ಷ ನಾವು ಭಕ್ತರ್. ಕಮೆಂಟ್ ಬಿಲೋ. ಹತ್ರ ಬನ್ನಿ, ಜಗನ್ನಾಥ್ ದೇವರು ಟ್ರಿಪ್ ಹೋಗ್ತಾ ಇದ್ದಾರೆ.